ಅತ್ತ ಕಾಳಿದಾಸ ಇತ್ತ ರವಿವರ್ಮ ನಿನ್ನ ಹಿಂದೆ ಬಂದರು ಅಂದವ ಹೊಗಳಲು ಸಾಧ್ಯವೇ. ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಅಂದರೆ ಟೈಮ್ ಬಂದು 8:30 ಆಗೈತಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ ಗೈಸ್. ಇವತ್ತು ಅಮಾವಾಸ್ಯೆ ಅಲ್ಲ, ಮಣ್ಣೆತ್ತಿನ ಅಮಾವಾಸ್ಯೆ. ಬೆಳಗ್ಗೆ ಕೆಲಸ ಇರುತ್ತೆ, ಹಾಗೆ ಕೆಲಸ, ಮನೆ ಕೆಲಸ ಆಗಿ ಪೂಜೆ ಎಲ್ಲ ಆಯಿತು. ಈಗ ನಾಷ್ಟ ಮಾಡೋಕೆ ಕುಂತಿದ್ದೆ, ವಿಡಿಯೋ ಮಾಡಿದ್ರೆ ಆಯಿತು ಅಂತ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇನ್ನು ಮುಂದೆ ಡೈಲಿ ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ಪೂರ್ತಿ ವಿಡಿಯೋ ನೋಡಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಮ್ಮ ಗೈಸ್. ನನ್ನ ವಿಡಿಯೋ ನೋಡಿದ ಮೇಲೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಬೇಕು, ಹಾಗಾದರೆ ನನಗೆ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ಕಮೆಂಟ್ ಬಾಕ್ಸ್ ಓಪನ್ನೇ ಇರುತ್ತೆ, ಕಮೆಂಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಇವತ್ತು ಬೆಳಗ್ಗೆ ನೋಡ್ರಿ ಮಂಗಳ ಒಗ್ಗರಣೆ ಮಾಡಿದ್ದಾಯ್ತು ಅಂತ ಮಾಡೋಕೊಂತಿದ್ದೆ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂಡಲ ಒಗ್ಗರಣೆನೇ ಜಾಸ್ತಿ ಮಾಡೋದು. ಆ ರೆಸಿಪಿಯನ್ನು ತೋರಿಸೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಏನಂತ ಪೂರ್ತಿ ವಿಡಿಯೋ ನೋಡಿ ಕಂಟಿನ್ಯೂ ಆಗಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ, ನಾವು ಯಾವ ಥರ ಆಚರಿಸ್ತೀವಿ ಅಂತ. ನಮ್ಮ ಕಡೆ ಏನೂ ಇಲ್ಲ ಗೈಸ್, ಮಣ್ಣೆತ್ತು ತೊಗೊಂಬಂದು ಪೂಜೆ ಮಾಡಿ ಅದಕ್ಕೆ ಎಡೆ ಹಿಡಿದು ಇದು ಮಾಡಿದ ಅದನ್ನು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಪ್ಲೀಸ್ ಗೈಸ್, ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡ್ರಿ ಒಗ್ಗರಣೆ ನೋಡಿ ಗೈಸ್, ಪೂಜೆ ಎಲ್ಲ ಆಗಿತ್ತು. ನನ್ನ ಮಣ್ಣೆತ್ತು ಕೂಡ ತಗೊಂಬಂದಿದ್ದೀವಿ ನೋಡ್ರಿ, ಇಲ್ಲೇ ಅದು ಕಾಣ್ತಾವಲ್ಲ ಅವ. ಹಾಗೆ ಪೂಜೆ ಅಂತ ಆಯಿತು ಗೈಸ್. ಅಂದರೆ ಇನ್ನು ಎಡೆ ಹಿಡಿದು ಕಾಯಿ ಹೊಡೆದಿಲ್ಲ ನಾನು. ಸಂಜೆ ಮುಂದಾಗ ಕಾಯಿ ಹೊಡೆದ್ರೆ ಆಯಿತು ಅಂತ. ಇವತ್ತು ಅಮಾವಾಸ್ಯೆ ಎಲ್ಲ ಸಂಜೆ ಕಡೆನ ಚೆನ್ನಾಗಿರುತ್ತಂತ, ಸಂಜೆ ಕಡೆನ ಹೊಡೆದ್ರೆ ಆಯಿತು ಅಂತ ಈ ಕಾಯಿ ಹೊಡೆದಿಲ್ಲ ಇನ್ನು. ಹಾಗೆ ಪೂಜೆ ಮಾಡೀನಿ. ಹಾಗೆ ನೆಕ್ಸ್ಟು ಇಲ್ಲಿ ಗೈಸ್ ನೋಡ್ರಿ, ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ತಂದಿದ್ನಿ ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ. ಅದನ್ನು ಯಾರೋ ಹೇಳಿದ್ರು ಜಗಲಿ ಮೇಲೆ, ಯಾರೋ ಹೇಳಿದ್ರು ಅನ್ನೋದಕ್ಕಿಂತ ವಿಡಿಯೋ ನೋಡ್ತಾ ಇರ್ತೀವಲ್ಲ ಇನ್ಸ್ಟಾಗ್ರಾಮ್ನಲ್ಲಿ, ಆವಾಗ ಜಗಲಿ ಮೇಲೆ ಇಡ್ಬೋದು, ಆದರೆ ಊದ್ಬತ್ತಿ ಏನೋ ಬೆಳಗಂಗಿಲ್ಲ ಅಂತ ಊದಿನ ಕಡ್ಡಿನ. ಹಂಗಾಗಿ ನಾನು ಸಪ್ರೇಟಾಗಿಟ್ಟರೆ ಆಯಿತು ಅಂತ ಇದನ್ನು ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಮೀಶೋದಲ್ಲಿ ತೊಗೊಂಡಿರೋದು. ತುಂಬ ಕಡಿಮೆ ಬಜೆಟಲ್ಲೇ ಸಿಗ್ತಾಯಿದೆ ಗೈಸ್. 130 ರೂಪಾಯಿಗೇನೋ ತರಿಸಿದ್ದೀನಿ. ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ಅಂದರೆ ನಿನ್ನೆ ತಾನೇ ಬಂತು, ಹಂಗಾಗಿ ನಿನ್ನೆನೇ ಇದಕ್ಕೆ ಮಳೆ ಹೊಡೆದು ಹಾಕಿದ್ದೀನಿ. ಇವತ್ತು ಅಮಾವಾಸ್ಯೆ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇಟ್ಟು ಪೂಜೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಗೊತ್ತಾ, ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾಯಿದೆ ಗೈಸ್. ನಿಮಗೇನಾದರೂ ಇದು ಈ ಥರ ಬೇಕಾದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಒಬ್ಬೊಬ್ಬರ ಮನೆಯಲ್ಲಿ ಜಗಲಿ ಇರಲ್ಲ, ಪ್ಲೇಸ್ ಇರಲ್ಲ ದೇವ್ರ ಫೋಟೋ ಹಾಕೋಕ್ಕೆ, ಅಂಥವ್ರು ಇಂಥವು ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ನೋಡಿರಿ. ಇನ್ನು ಪ್ರಣತಿ ಜಳಕ್ಕಿಲ್ಲ ನೋಡಿ ಗೈಸ್. ಎಲ್ಲ ಕೆಲಸ ಆಗೈತನ್ನಲ್ಲ. ಈಗ ನೋಡಿ ಎಡೆಗೆ ದೋಸೆ ಮಾಡಬೇಕಾಗಿತ್ತು. ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು, ನಾನು ಒಂದು ಅರ್ಧ kg ಗೋಧಿ ಹಿಟ್ಟು, ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ದೋಸೆ ಅಂತೂ ತುಂಬ ಸಖತ್ತಾಗಿರುತ್ತೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಬೇಕಾದರೆ. ನೋಡಿ ಟೇಸ್ಟಿಗೆ ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಅಲ್ಲೇ ದೋಸೆ ಅದಕ್ಕೆ ನೀವು ಮಿಕ್ಸ್ ಮಾಡ್ತಾನೆ ಗೊತ್ತಾಗುತ್ತೆ ಅಲ್ಲೇ ಕೈಲೇ ದೋಸೆ ಅದ ಬಂದಿದೆ ಅಂತ. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟ ಆಗಿದೆ. ಈಗ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು, 1 ತಾಸೇ ನೆನೆಬೇಕು ಗೈಸ್. ಇದನ್ನ ಇಟ್ಟು ಆದರೆ ಚೆನ್ನಾಗಿ ಬರುತ್ತೆ. ಇಲ್ಲ ಹಂಗೆ ಕಲಿಸ್ಬಿಟ್ಟು ಹಂಗೆ ಹಾಕ್ತೀವಿ ದೋಸೆನಂದರೆ ಚೆನ್ನಾಗಿ ಬರಲ್ಲ. ಈಗ ನೋಡ್ರಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು. ಈಗ ಗ್ಯಾಸ್ಗೆ ಈಗ
ಅದು ಹಿಟ್ಟು ನೆನೆದ್ರಾಗ ಚಟ್ನಿ ಮಾಡ್ಕೊಂಡ್ರೆ ಆಯಿತು. ಶೇಂಗಾ ಚಟ್ನಿ ಅಂತ ಶೇಂಗಾ ಬೀಜ ಹುರಿತಾ ಇದ್ದೀನಿ. ಶೇಂಗಾ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜ ನೋಡಿ, ಅದು ಕೂಡ ಉದ್ದಿದ್ದಾಯಿತು. ಗೈಸ್, ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಎಷ್ಟು ಬೇಕೋ ಮೆಣಸಿನ್ಕಾಯಿ. ನಾನು ಇದರಲ್ಲಿ ಏನಪ್ಪ ಅಂದರೆ ಆ್ಯಕ್ಚುಲಿ ಟಮಾಟೆ ಹಣ್ಣು ಹಾಕಲ್ಲ, ನಾನು ಟಮಾಟೆ ಸೇರಿಸ್ತಿದ್ದೀನಿ. ಯಾಕಂದರೆ ಟಮಾಟೆ ಟೇಸ್ಟ್ ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ. ಟಮಾಟೆ ಹಣ್ಣು ಆ್ಯಕ್ಚುಲಿ ಹಾಕಲ್ಲ ಚಟ್ನಿಗೆ, ನಾನು ಟಮಾಟೆ ಹಣ್ಣು ಸೇರಿಸ್ತಾಯಿದ್ದೀನಿ. ಯಾಕಂದರೆ ಟಮಾಟೆ ಚಟ್ನಿ ನಂಗೆ ತುಂಬ ಇಷ್ಟ. ಟಮಾಟೆ ಮತ್ತು ಕರಿಬೇವು, ಬೆಳ್ಳುಳ್ಳಿ ಇನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ನೋಡಿ, ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ ಬೇಕೇ ಬೇಕು ಗೈಸ್. ನನಗೆ ಜೀರಿಗೆ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ಚಟ್ನಿ ಒಳಗಡೆ. ಜೀರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನ ಹಾಕಿ ಸಣ್ಣಾಗಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮಿಕ್ಸಿ ಮಾಡಿಕೊಂಡೆ. ನೋಡಿ, ಚಟ್ನಿ ಕೂಡ ರೆಡಿ ಆಯಿತು ಗೈಸ್. ನೋಡಿ ಗೈಸ್, ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿ ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ಇನ್ನೊಂದು ಮಾಡೋದಿದೆ ಅದ್ರ ಜೊತೆಗೆ. ಅದಕ್ಕೆ ಈಗ ನೋಡಿರಿ, ಅದಕ್ಕೆ ಇದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಗೈಸ್. ಇದು ನಮ್ಮ ಕಡೆ ದೋಸೆ ಮಾಡಿದರೆ, ಈ ಹಬ್ಬದಲ್ಲಿ ನಾವು ದೋಸೆ ಮಾಡಿದರೆ ಅದನ್ನು ಮಿಸ್ ಮಾಡಲಾರ್ದೆ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು, ನಾನು ತುಂಬಾ ಇಷ್ಟಪಟ್ಟು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ. ನೀವು ಕೂಡ ಬೇಕಾದರೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಗೈಸ್. ನೋಡಿರಿ, ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನೀರು ಹಾಕಿ ಕರ್ಗಾಕಿಡ್ತೀನಿ ಅಂತ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ಅಕ್ಕಿ ದೋಸೆ ಮಾಡ್ತೀವಲ್ಲ ಗೈಸ್, ಅದರಲ್ಲಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿರುತ್ತೆ. ಈ ಗೋಧಿ ದೋಸೆ ಮಾಡಿದಾಗ ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ನೋಡಿ, ಇದು ಬೆಲ್ಲ ಚೆನ್ನಾಗಿ ಕರಗಲಿ. ಇದನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಂತ. ನೋಡಿ ಗೈಸ್, ಈಗ ಬೆಲ್ಲ ಎಲ್ಲ ಕರಗೈತಿ. ಇದನ್ನೀಗ ಸೋಸ್ಕೊತೀನಿ, ಯಾಕಂದರೆ ಏನೋ ಒಂದು ಸ್ವಲ್ಪ ಕಸರು ಇರುತ್ತೆ. ಮತ್ತೆ ಅದೇ ದಬ್ರೆಗೆ ಹಾಕ್ಕೊಂಡು ಕುದಿಲಿಕ್ಕೆ ಇಡ್ತೀನಿ ಇದನ್ನ. ನೋಡಿ, ಇದಕ್ಕೆ ಒಂದು ಏಲಕ್ಕಿನ ಜಜ್ಜಿ ಹಾಕ್ಕೊತೀನಿ, ಯಾಕಂದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಸೊಪ್ಪನ್ನ ಹಾಕ್ಕೋಬೇಕು ಗೈಸ್, ಆದರೆ ಅದು ಪುಡಿ ಇಲ್ಲ. ಅದು ಕೈಯಲ್ಲಿ ಕೊಟ್ಟಿದ್ರೆ ಸಣ್ಣನೂ ಆಗೋಲ್ಲ, ಹಂಗಾಗಿ ಒಂದು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಹುಟ್ಟಿರೋಂಥ ಏಲಕ್ಕಿನ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊತೀನಿ. ನೋಡ್ರಿ, ಈಗ ಇದು ಕುದಿಯೋಕೆ ಕುಂತೈತಲ್ಲ, ಈಗ ಆಗಲೇ ಇದಕ್ಕೆ ಹಿಟ್ಟನ್ನ ಕಲಿಸಿಟ್ಟಿದ್ವಲ್ಲ ದೋಸೆಗೆ ಅಂತ, ಗೋಧಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗೈಸ್, ಭಾಳ ಹಾಕಬೇಡಿ, ಯಾಕಂದರೆ ಗಟ್ಟಿ ಆಗುತ್ತೆ. ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟು ಹಿಡಿಯುತ್ತೆ. ನೋಡಿ, ಚೆನ್ನಾಗಿ ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಕೊಳ್ಳಿಲ್ಲ ಅಂದರೆ ತಳ ಹಿಡಿಯುತ್ತೆ ಇದು. ನೋಡ್ರಿ, ಕುದ್ದು ಈ ಥರ ಒಂದು ಸ್ವಲ್ಪ ಗಟ್ಟಿಯಾಗೈತಿ. ಈಗ ಇದನ್ನು ಸಾಕು, ಇದು ಗ್ಯಾಸ್ ಆಫ್ ಮಾಡ್ಕೊತೀನಿ. ನೋಡಿ ಗೈಸ್, ಈಗ ಸಂಜೆ 6 ಗಂಟೆ ಆಗೈತಿ ಟೈಮು. ಈಗ ಫ್ರೆಶ್ ಅಪ್ ಆಗಿ ಫೇಸ್ ರಿವೀಲ್ ಮಾಡಕ್ಕಂತೀನಿ. ಭಾಳ ದಿನ ಆದಮೇಲೆ ಅನ್ಕೋಬೇಡಿ, ಹಿಂಗೆ ಸುಮ್ಮನೆ. ದೋಸೆ ಮಾಡೋಕ್ಕೆ ಹಂಚ್ಕಾಯಿ ಹಾಕಿಟ್ಟಿದ್ದೆ, ಈಗ ದೋಸೆ ಹಾಕಬೇಕು. ನೋಡಿ, ಸ್ವಲ್ಪ ಎಣ್ಣೆ ಪ್ರೆಸ್ ಮಾಡಿ. ಇವು ಗೋಧಿವಾಗಿರೋದ್ರಿಂದ ಎಣ್ಣೆ ಹಾಕಬೇಕು ಗೈಸ್ ಇವಕ್ಕೆ. ಅಕ್ಕಿ ದೋಸೆಗೆ ಎಣ್ಣೆ ಹಾಕೋ ಅವಶ್ಯಕತೆ ಏನೂ ಇಲ್ಲ. ಗೈಸ್, ಈ ದೋಸೆದೊಂದು ಕತೆ ಇದೆ, ಕೇಳಿದ್ದೀರಾ? ಇದು ದೋಸೆ ಕಂಡವ್ರಿಗೆ ಬರಲ್ಲಂತ, ಯಾರಿಗೊಬ್ಬರಿಗೆ ಬರುತ್ತೋ ಏನೋ. ಆ್ಯಕ್ಚುಲಿ ಇದು ಒಬ್ಬೊಬ್ಬರಿಗೆ ಒಟ್ಟು ದೋಸೆ ಹಂಚ್ಬಿಟ್ಟು ಮೇಕೆನೇ ಹೇಳಲ್ಲಂತ, ಹಂಗಾಗುತ್ತೆ. ನಿಮ್ಗೇನಾದರೂ ಆ ಥರ ಅನುಭವ ಆಗಿದೆಯಾ?
ಆದರೆ ನನಗೆ ಕಮೆಂಟ್ನಲ್ಲಿ ಹೇಳಿ. ನನಗಂತೂ ಅದು ಎಲ್ಲ ಗೊತ್ತಿಲ್ಲ ಗೈಸ್. ನನಗೆ ತುಂಬ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಒಬ್ಬೊಬ್ಬರಿಗೆ ಹೇಳಲ್ಲ ಅಂತ ಕೇಳಿದ್ದೀನಿ. ಪರ್ಕೊಂಡು ಹೋಗುತ್ತೆ ಚಿನ್ನ ಚಿದ್ರೆಯಾಗಿ. ನನಗೆ ಆ ಥರ ಏನು ಅನಿಸಲ್ಲ. ನಾನು ಯಾವ ಥರ ಹಾಕಿರ್ತೀನಿ ಆ ಥರ ಚೆನ್ನಾಗಿ ಬರುತ್ತೆ. ನೋಡಿ, ನೀವೇ ನೋಡ್ಬೋದು. ಸ್ವಲ್ಪ ಎಣ್ಣೆ. ನಿಮಗೇನಾದರೂ ಈ ಅನುಭವ ಆಗಿದೆಯಾ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೇ ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನು ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಗೈಸ್. ಯಾಕಂದರೆ ಮುಂದಿನ ವಿಡಿಯೋಕ್ಕೆ ನನಗೆ ಯೂಸ್ಫುಲ್ ಆಗುತ್ತೆ. ಏನಾದರೂ ತಪ್ಪಾಗಿ ಮಾಡಿದರೆ ಕರೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಹಬ್ಬಕ್ಕೆ ಯಾರಾದರೂ ದೋಸೆ ಮಾಡ್ತಾರ ಅಂತ. ಆದರೆ ನಮ್ಮ ಕಡೆ ಈ ಹಬ್ಬಕ್ಕೆ ದೋಸೆನೇ ಮಾಡೋದು. ಮಣ್ಣೆತ್ತಿನ ಅಮಾವಾಸ್ಯೆಗೆ ದೋಸೆನ ಮಾಡೋದು. ಹಾಗಾಗಿ ನಾವು ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ. ನಿಮ್ಮ ಕಡೆ ಯಾವ ಥರ ಆಚರಿಸ್ತೀರ ಕಮೆಂಟ್ ಮಾಡಿ. ಹಾಗೆ ಕ್ಲಾರಿಟಿ ಕಾಣೋದು ಅಂತ ಬೈಕೋಬೇಡಿ ಗೈಸ್. ಕರೆಂಟ್ ಹೋಗಿದೆ. ಇದು ಬಂದ್ಬಿಟ್ಟು ಫೋನಿನಲ್ಲೇ ಇರೋ ಟಾರ್ಚಿನ ಬೆಳಕು ಅಷ್ಟೇ. ಹಾಗೆ ಗೈಸ್, ಇದು ಸ್ಪ್ರೇ ಬಾಟ್ಲಿನ ನಾನು ಮೀಶೋದಲ್ಲಿ ತೊಗೊಂಡಿರೋದು. ಇದನ್ನು 2 ಥರ ಯೂಸ್ ಮಾಡ್ಬೋದು. ಒಂದು ಈ ಥರ ಭಾಳ ಎಣ್ಣೆ ಹಾಕಬೇಕಾದ್ರೆ ಈ ಥರ, ನಾವೇನಾದರೂ ಫ್ರೈ ಮಾಡ್ತೀವ ಅಂದರೆ ಈ ಥರ ಚೆನ್ನಾಗಿದೆ ಗೈಸ್. ಇದು ತುಂಬ ಸಖತ್ತಾಗಿವೆ. 150 ರೂಪಾಯಿ ಒಳಗಡೆನೇ ಸಿಗ್ತಾಯಿದೆ. ನಿಮಗೇನಾದರೂ ಅದರ ಲಿಂಕ್ ಬೇಕಾದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಯೂಸ್ ಆಗಿದೆ ಅದು. ನೋಡಿ ಗೈಸ್, ಈಗ ತಾನೇ ಕರೆಂಟ್ ಬಂತು, ಬೆಳಕನ ಆಯಿತು. ನೋಡ್ರಿ, ದೋಸೆ ಮಾಡೋದಾಯಿತು. ಗೈಸ್, ಈಗ ನೋಡಿ ದೇವ್ರ ಪೂಜೆ ಮಾಡಿ ಸಂಜೆ ಮುಂದೆ ಕಾಯಿ ಹೊಡೆತೀನಿ ಅಂತ ಹೇಳಿದ್ನಲ್ಲ, ಆ ಕಾಯಿ ಸತೆ ಹೊಡೆದಿದ್ದಾಯಿತು, ಪೂಜೆನೂ ಆಯಿತು. ಹಾಗೆ ಇಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ದೀಪ ಹಚ್ಚಿದ್ದು ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ಇದು ಅಂದ್ರೆ ನನಗೆ ರೆಡ್ರಲ್ಲಿ ಗನ್ನ ಇಷ್ಟ ಆಯಿತು. ನೋಡ್ರಿ, ಮೀಶೋದಾಗ ಒಂದೇನೋ ಆರ್ಡ್ರ್ ಮಾಡಿದ್ದೆ ಗೈಸ್, ಅದು ಕೂಡ ಬಂದಿತ್ತು. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಂತ. ಬರ್ರಿ, ನಿಮ್ಮಂದನೇ ಓಪನ್ ಮಾಡ್ತೀನಿ. ನೋಡ್ರಿ, ಓಪನ್ ಮಾಡಕ್ಕೆ ಬಂದೀನಿ. ಹೆಂಗೆ ಬಂದೈತೆ ಅಂತ ಎಕ್ಸಾಕ್ಟ್ ಆಗಿದ್ದೀನಿ ಗೈಸ್. ಹೆಂಗೆ ಬಂದೈತೆ ನೋಡ್ಬೇಕು. ಗೈಸ್, ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ. ನೋಡ್ರಿ, ಓಪನ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಒಂಚೂರು ಎಲ್ಲಿ ಡ್ಯಾಮೇಜ್ ಆಗಿಲ್ಲ. ಹೊರ್ಗಡೆ ಎಲ್ಲರೂ ಹೋದಾಗ ತಗೋಬೇಕು ಅಂತ ಇದ್ದೆ. ಆದರೆ ನಾವು ಬರೋದು ಬಸ್ಸಿಗೆ ಆಗಿರೋದ್ರಿಂದ ಬಸ್ಸಲ್ಲಿ ತುಂಬಾ ರಶ್ ಇರುತ್ತೆ. ನೋಡ್ಬೋದು ನೀವು, ಬಸ್ ಎಷ್ಟೊಂದು ರಶ್ ಇರುತ್ತೆ ಈಗಂತ. ಹೊಡೆದೋದ್ರೆ ಏನು ಮಾಡಬೇಕು ಅನ್ನೋದು ಒಂದು ಭಯ ಇತ್ತು. ಹಾಗಾಗಿ ತೊಗೊಂಡಿದ್ದಿಲ್ಲ. ಮೊನ್ನೆ ಮೀಶೋದಲ್ಲಿ ಆಫರ್ ಇತ್ತು. ಆವಾಗ ನನಗೆ ಇದು ನನ್ನ ಕಣ್ಣಿಗೆ ಬಿತ್ತು. ಹಂಗಂದು ಆರ್ಡ್ರ್ ಮಾಡ್ಕೊಂಡಿದ್ದೆ ಎಲ್ಲಿ ಒಂದು ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ವಾಶ್ ಮಾಡಿ ಇದಕ್ಕೆ ಈಗ ಏನೇನು ಹಾಕಿರ್ತೀನಿ ಅಂತ ನೋಡ್ತಾ ಇದ್ವಿ. ನೋಡ್ರಿ, ಈಗ ಕ್ಲೀನಾಗಿ ತೊಳೆದು ದಪ್ಪಕ್ಕಿನಿ. ಇದನ್ನೀಗ ಕ್ಲೀನಾಗಿ ಒರೆಸ್ಕೊಂಡು ಇದಕ್ಕೆ ಏನಾದರೂ ಹಾಕಿಡ್ಬೇಕಂತ ಗೈಸ್. ಏನಾದರೂ ಅನ್ನೋಕ್ಕಿಂತ ಉಪ್ಪು ಹಾಕೋಕ್ಕೆ ತರಿಸಿದ್ದೆ ನಾನು, ಅದನ್ನೇ ಹಾಕಿಟ್ರೆ ಆಯಿತು. ಉಪ್ಪು ಹುಣಸೆ ಹಣ್ಣು ಹಾಕಿಡ್ಬೇಕಂತ. ಅಂದರೆ ಹುಣಸೆ ಹಣ್ಣಿಲ್ಲ ನಮ್ಮ ಮನೇಲಿ, ಖಾಲಿಯಾಗಿದೆ. ಅದಕ್ಕೆ ನಾನು 2ಕ್ಕೂ ಉಪ್ಪೇ ಹಾಕಿಡ್ತೀನಿ. ನೋಡ್ರಿ, ಈಗ ಕ್ಲೀನಾಗಿ ಒರೆಸಿಡಕೊಂತೀನಿ ಗೈಸ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ನನಗೆ ತುಂಬಾ ಇಷ್ಟ ಆಯಿತು ಇದು. ಎಷ್ಟು ಕ್ಯೂಟ್ ಆಗಿದೆ. ನಿಮ್ಗೇನಾದರೂ ಬೇಕಾದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ.
ನೋಡಿ ಗೈಸ್ ಇದನ್ನ ಇಲ್ಲಿ ಇಟ್ಟಿದ್ದೀನಿ, ಅಂದರೆ ಇದು ಇದರಲ್ಲೇ ಬಂದಿದ್ದು, ಅದ್ರ ಮೇಲೆ ಇಟ್ಟಿದ್ದೀನಿ. ಏನು ಅಂದರೆ ನೆಲಕ್ಕೆ ಟಚ್ ಆಗಿಲ್ಲ, ಒಡೆಯಲ್ಲ ಅಂತ. ನೋಡಿ ಇದನ್ನ ಇಟ್ಟ ಮೇಲೆ ಅಂತೂ ಲುಕ್ಕೇ ಚೇಂಜ್ ಆಯಿತು ಗೈಸ್. ನಮ್ಮ ಅಡುಗೆ ಮನೆ ತುಂಬ ಸಖತ್ತಾಗಿದೆ. ಹಾಗೆ ಇವು ಕೂಡ ಅಷ್ಟೇ, ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿ ತರಿಸಿರೋದು. ಈ ಮಣೆ ಆಯಿತು, ಈ ಕಾಜಿನ್ನು, ಈ ಥರ ಸಣ್ಣ ಚಿಕ್ಕ ಚಿಕ್ಕ ಬಾಟ್ಲಾಯಿತು, ನಾನು ಇದನ್ನು ಮೀಶೋದಲ್ಲೇ ತರಿಸಿರೋದು. ನಿಮಗೆ ಏನಾದರೂ ಈ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಸಖತ್ತಾಗಿದೆ ಗೈಸ್. ನೋಡ್ರಿ ಹೇಳಕೊಂತಾರೆ ನೋಡ್ರಿ. ಇವು ಎಲ್ಲಿ ಮನು ನೋಡ್ಬೋದು ಗೈಸ್. ಇವತ್ತಿನ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡ್ರಿ ಪ್ರಣತಿ ಗೈಸ್ ಮನೇಲಿದ್ರೆ ಹಂಗೆ ಅವರು ಸಿಂಪಲ್ ಆಗಿರ್ತಾರೆ ನಂತರ. ಗೈಸ್ ನಿಮ್ಮ ಮನೇಲಿ ಇಂಥ ತರಲೆ ನನ್ನ ಮಕ್ಕಳು ಇರ್ತಾರ? ಕಮೆಂಟ್ ಮಾಡಿ ಗೈಸ್, ತೋರಿಸ್ತೀನಿ ಅಂತ. ಅಡ್ಕೊಂಡನೀಗ ಇನ್ನು ಪೂಜೆ ಮಾಡಿದ್ರದು ಈಗ ಮಾಡೈತಿ ಗೈಸ್. ಜಸ್ಟ್ ಅಲ್ಲೇ ಎತ್ತು ತಗೊಂಡು ಆಡ್ತೀನಿ ಅನ್ನೋ ಕುಂತಾನ. ನೋಡ್ರಿ ಇವನೇ ನೋಡ್ರಿ ಮನೋ, ಮುಂಜಾನೆ ತಗೋನಂತಿ. ಇವು ಒಂದು ರಾತ್ರಿ ಇರ್ಬೇಕು ಜಗಲಿ ಮೇಲೆ. ಬಾಪ ಮಕ್ಕಳೇ ಅಷ್ಟು ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಬಾಯ್.